ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೇರ್ ಡೆವಿಲ್ ಬಾರ್ನ್ ಅಗೇನ್ ಸೀರೀಸ್ನ 2ನೇ ಎಪಿಸೋಡನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಕಳೆದ ಎಪಿಸೋಡ್ನಲ್ಲಿ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಲಾಯರ್ ಅಣ್ಣ ವಿಜಿಲಾಂಟಿ ಲೈಫನ್ನು ಬಿಟ್ಟಾಕಿ, ಅಂದರೆ ಡೇರ್ ಡೆವಿಲ್ ಆಗೋದನ್ನ ಬಿಟ್ಟಾಕಿ ಈಗ ಬರೀ ಲಾಯರ್ಗಿರಿ ಮಾಡಿಕೊಂಡು ಸುತ್ತಾ ಇರ್ತಾನೆ. ಇನ್ನೊಂದು ಕಡೆ ಕಿಂಗ್ ಪಿನ್ನು ಮೇಯರ್ ಎಲೆಕ್ಷನನ್ನು ಗೆದ್ದು ಮೆರಿತಾ ಇರ್ತಾನೆ. ಆ್ಯಂಡ್ ಅದೇ ರೀತಿ ಈ ಎಪಿಸೋಡ್ನಲ್ಲಿ ಅವ್ನು ಮೇಯರ್ ಆದಮೇಲೆ ಮೊದಲನೇ ಬಾರಿಗೆ ಮೀಡಿಯಾದವ್ರ ಮುಂದೆ ಸ್ಪೀಚ್ ಕೊಡ್ತಾನೆ. ಏನ್ರಿ ಮೀಡಿಯಾ, ಇನ್ನು ಮುಂದೆ ಈ ಸಿಟಿನಲ್ಲಿ ಯಾವುದೇ ಥರ ವಿಜಿಲಾಂಟಿಗಳು ಇರಂಗಿಲ್ಲ ಅಂತಂತೇಳಿ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಕೆಲವ್ರ ಹೆಸರನ್ನ ಮೆನ್ಷನ್ನೇ ಮಾಡಿಬಿಡ್ತಾನೆ. ಪನಿಷರು, ಸ್ಪೈಡರ್ ಮ್ಯಾನು, ಡೇರ್ ಡೆವಿಲ್ ಅಂತಂತೇಳಿ. ವಿಜಿಲಾಂಟಿಗಳನ್ನೇನೋ ಈ ಥರ ಅವನ ಅಧಿಕಾರದಿಂದ ಕಂಟ್ರೋಲ್ನಲ್ಲಿ ಇಟ್ಬಿಡ್ಬೋದು. ಆದರೆ ಹಂಗಂತ ಎಲ್ಲ ಜಾಲಿಯಾಗೇನೇ ಇರಲ್ಲ. ಇವನ್ ಜನ್ಮನೇ ಜಾಲಾಡೋದಕ್ಕೆ ಕೆಲವೊಂದಿಷ್ಟು ಜನ ಕಾಯ್ತಾನೆ ಇರ್ತಾರೆ. ಅದು ಯಾರು ಅಂತಂತೇಳ್ಬಿಟ್ಟು ನಿಮಗೆ ಮುಂದೆ ಗೊತ್ತಾಗುತ್ತೆ. ಮತ್ತು ಈ ವಿಚಾರದ ಬಗ್ಗೆನೇ ಕಿಂಗ್ ಪಿನ್ನ ಪೊಲಿಟಿಕಲ್ ಅಡ್ವೈಸರ್ ಆಗಿರುವಂಥ ಶೀಲಾ ಅವನಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ. ಇಲ್ಲಿರೋ ತುಂಬ ಅಡ್ಮಿನಿಸ್ಟ್ರೇಟರ್ಸ್ಗಳಿಗೆ ನಿಮ್ಮನ್ನು ಕಂಡ್ರೆ ಆಗಲ್ಲ, ಹಂಗಾಗಿ ನೀವು ಮೊದಲು ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಎಕ್ಸ್ಪೆಷಲಿ ನಿಮ್ಮ ಹೆಂಡತಿ ವೆನಿಸಾನೇ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಇದೇನಾದರೂ ಆಚೆ ಗೊತ್ತಾದರೆ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತಂತೇಳ್ಬಿಟ್ಟು ಹೇಳ್ಬಿಡ್ತಾಳೆ. ಆದರೆ ಅವನು ಸ್ವಲ್ಪ ಸಾಫ್ಟಾಗೇ ವಾರ್ನಿಂಗ್ ಮಾಡಿಬಿಡ್ತಾನೆ, ಮಿಕ್ಕಿದ್ದನ್ನೆಲ್ಲ ನಾನು ನೋಡ್ಕೊಳ್ತೀನಿ, ಆದರೆ ನನ್ನ ಫ್ಯಾಮಿಲಿ ವಿಚಾರಕ್ಕೆ ಬರಬೇಡ, ತಲೆ ಹಾಕ್ಬೇಡ ಅಂತಂತೇಳಿ. ಜೊತೆಗೆ ಈ ಡೈಲಾಗನ್ನೆಲ್ಲ ಹೇಳುವಾಗ ಅವನ ಕೈ ಮೇಲೆ ಚಿಕ್ಕ ಚಿಕ್ಕ ಗಾಯಗಳನ್ನು ನಾವು ಒಬ್ಸರ್ವ್ ಮಾಡಿದ್ವಿ. ಅಂದರೆ ಅಣ್ಣ ಯಾರಿಗೂ ಗೊತ್ತಿಲ್ಲದಂಗೆ ಅವನ ಕ್ರೈಮ್ ಆ್ಯಕ್ಟಿವಿಟಿನ ಮತ್ತೆ ಶುರು ಮಾಡಿರ್ಬೋದು. ಅದನ್ನು ತುಂಬ ಸೀಕ್ರೆಟಾಗಿ ಇಟ್ಟಿದ್ದಾನೆ ಅಂತ ಅನಿಸುತ್ತೆ. ಮುಂದೆ ಏನು ಕಿತಾಪತಿ ಮಾಡಿದ್ದಾನೆ ಅಂತಂತೇಳ್ಬಿಟ್ಟು ಗೊತ್ತಾಗುತ್ತೆ. ಇವನು ಕ್ರಿಮಿನಲ್ ಆ್ಯಕ್ಟಿವಿಟಿನಲ್ಲಿ ಎಷ್ಟು ಅಗ್ರೆಸಿವ್ ಆಗಿದ್ನೋ, ಜನಗಳಿಗೆ ಹೆಲ್ಪ್ ಮಾಡೋ ವಿಚಾರದಲ್ಲೂ ಅಷ್ಟೇ ಅಗ್ರೆಸಿವ್ ಆಗಿದ್ದಾನೆ ಅಂತಂತೇಳ್ಬಿಟ್ಟು ಈ ಸೀರೀಸ್ನಲ್ಲಿ ಗೊತ್ತಾಗುತ್ತೆ. ಅಂದರೆ ರೋಡ್ ಗುಂಡಿ ಬಿದ್ದು ಟ್ರಾಫಿಕ್ ಆಗಿರೋದನ್ನು ತುಂಬ ಬೇಗ ಕ್ಲಿಯರ್ ಮಾಡಿಸಿ ಗುಂಡಿ ಮುಚ್ಚಿಸೋದು, ಇಂಥ ಚಿಕ್ಕ ಪುಟ್ಟ ಕೆಲಸನೆಲ್ಲ ಮಾಡಿಬಿಟ್ಟು ಜನಗಳ ಹತ್ರ ಅಟೆನ್ಷನ್ ಪಡ್ಕೊಳ್ತಾ ಇರ್ತಾನೆ. ಆದರೆ ಇನ್ನೊಂದು ಕಡೆ ಇನ್ನೊಂದು ಕಿತಾಪತಿ ಆಗೋಗ್ಬಿಟ್ಟಿರುತ್ತೆ. ಇವನು ಅಧಿಕಾರದಲ್ಲಿದ್ದಾಗಲೇ ಒಬ್ಬ ಪೊಲೀಸ್ ಅಧಿಕಾರಿಯ ಕೊಲೆ ಆಗೋಗ್ಬಿಟ್ಟಿರುತ್ತೆ. ಆ ಘಟನೆ ಏನಪ್ಪ ಅಂತಂತೇಳಿದ್ರೆ, ಹೆಕ್ಟರ್ ಹಯಾಲ ಅಂತನ್ನೋ ಒಬ್ಬ ವ್ಯಕ್ತಿ, ನಿಕಿಟೋರಸ್ ಅನ್ನೋ ಒಬ್ಬ ವ್ಯಕ್ತಿನ ಇಬ್ಬರು ಪೊಲೀಸ್ ಹಿಡ್ಕೊಂಡ್ಬಿಟ್ಟು ಹೊಡಿತಾ ಇರ್ತಾರೆ. ಪೊಲೀಸ್ ಆಫೀಸರ್ಗಳು ಯಾರಪ್ಪ ಅಂತಂತೇಳಿದ್ರೆ ಆಫೀಸರ್ ಶನ್ಹ್ಯಾನ್ ಮತ್ತೆ ಪೌಲ್ ಅಂತಂತೇಳಿ. ಇವರಿಬ್ರು ಪೊಲೀಸ್ ಆಫೀಸರ್ ಅಂತಂತೇಳಿ ಹೆಕ್ಟರ್ಗೆ ಗೊತ್ತಿರಲ್ಲ, ಅದನ್ನ ಅವ್ರು ಕೂಡ ಹೇಳಲ್ಲ. ಯಾರೋ ಗೂಂಡಾಗಳು ಬಂದು ಹೊಡಿತಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟು ಅವ್ರನ್ನ ಬಿಡಿಸ್ತಾನೆ. ಈ ಗಲಾಟೆಯಲ್ಲಿ ಶನ್ಹ್ಯಾನ್ನ ಮಿಸ್ ಆಗಿ ರೈಲ್ವೆ ಟ್ರ್ಯಾಕ್ ಮೇಲೆ ತಳ್ತಾನೆ. ಅದೇ ಟೈಮ್ಗೆ ಟ್ರೈನ್ ಬಂದ್ಬಿಟ್ಟು ಅಪ್ಪಚ್ಚೆ ಆಗೋಗ್ಬಿಡ್ತಾನೆ. ಅವಾಗ ಆಫೀಸರ್ ಪೌಲು ನಾವು ಪೊಲೀಸ್ ಆಫೀಸರ್ಗಳು ಅಂತಂತೇಳ್ಬಿಟ್ಟು ಅವನಿಗೆ ಹೇಳಿ ಅವನನ್ನ ಅರೆಸ್ಟ್ ಮಾಡ್ಕೊಂಬಂದು ಕೂಡ ಹಾಕಿರ್ತಾರೆ. ಈ ಪೊಲೀಸ್ ಕೊಲೆ ಕೇಸು ತುಂಬಾನೇ ದೊಡ್ಡದಾಗಿ ಹೋಗ್ಬಿಟ್ಟಿರುತ್ತೆ. ಇದರಿಂದ ರೊಚ್ಚಿಗೆದ್ದು ಕಮಿಷನರ್ ಗ್ಯಾಲೋ ಕಿಂಗ್ ಪಿನ್ ಮೇಲೆ ಮುನಿಸ್ಕೊಂಡಿರ್ತಾನೆ. ಅದು ಆ್ಯಕ್ಚುಲಿ ಡೈರೆಕ್ಟ್ ಆಗಿ ಬಿಬಿ ಯುರಿಕ್ ಮೀಡಿಯಾ ಮುಂದೆನೆ. ಅವಳು ಈ ವಿಚಾರನ ಕಿಂಗ್ ಪಿನ್ಗೆ ಹೇಳ್ಬೇಕು ಅಂತಂತೇಳ್ಬಿಟ್ಟು ಅವನ ಫ್ರೆಂಡು ಡೇನಿಯಲ್ ಬ್ಲ್ಯಾಕ್ ಇರ್ತಾನಲ್ಲ, ಅದೇ ಕಿಂಗ್ ಪಿನ್ಗೆ ಬಕೆಟ್ ಹಿಡಿದ್ಬಿಟ್ಟು ಅವ್ರ ಆಫೀಸ್ನಲ್ಲೇ ಕೆಲಸ ಮಾಡ್ತಿರ್ತಾನಲ್ಲ, ಅವನ ಹತ್ರ ಡೀಲ್ ಮಾಡ್ಕೊಂಡ್ಬಿಟ್ಟು ಅವನ ಹತ್ರ ಒಂದು ಸಣ್ಣ ಅಪಾಯಿಂಟ್ಮೆಂಟ್ ತಗೊಂಡು ಕಿಂಗ್ ಪಿನ್ ಹತ್ರ ಬಂದ್ಬಿಟ್ಟು ಈ ವಿಚಾರನ ತಿಳಿಸ್ತಾಳೆ. ಗ್ಯಾಲೋ ನಿಮ್ಗೆ ಆಪೋಸ್ ಆಗಿದ್ದಾನೆ, ಅವನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರ್ರಿ ಅಂತಂತೇಳ್ಬಿಟ್ಟು ಬಿಟ್ಟಿ ಅಡ್ವೈಸ್ ಎಲ್ಲ ಕೊಡ್ತಾಳೆ. ಜೊತೆಗೆ ವೆನಿಸಾ ಕಿಂಗ್ ಪಿನ್ಗೆ ಯಾಕೆ ಸಪೋರ್ಟ್ ಮಾಡ್ತಿಲ್ಲ ಅನ್ನೋ ವಿಚಾರದ ಬಗ್ಗೆನೂ ಕೂಡ ಕೇಳೋದಕ್ಕೆ ಬರ್ತಾಳೆ. ಆದರೆ ನನಗೆ ಟೈಮ್ ಇಲ್ಲ, ನಾನು ಯಾರ ಹತ್ರನೂ ಮಾತಾಡಲ್ಲ ಅಂತಂತೇಳ್ಬಿಟ್ಟು ಮುಖ ತಿರ್ಸ್ಕೊಂಡು ಆಚೆ ಬಂದ್ಬಿಡ್ತಾನೆ. ಇದನ್ನೆಲ್ಲ ಸರಿ ಮಾಡ್ಬೇಕು ಅಂತಂತೇಳಿ ಆಫೀಸರ್ ಶನನ್ ಅಂತ್ಯ ಸಂಸ್ಕ್ರಿಯೆ ನಡೆದಿರುತ್ತಲ್ಲ, ಆ ಜಾಗಕ್ಕೂ ಕೂಡ ಕಿಂಗ್ ಪಿನ್ ಹೋಗ್ಬಿಟ್ಟು ಬರ್ತಾನೆ. ಆದರೆ ಅಲ್ಲೇನೆ ಗ್ಯಾಲ್ ಅವನಿಗೆ ಬಾಯಿಗೆ ಬಂದಂಗೆ ಬೈದ್ಬಿಡ್ತಾನೆ. ನಿನ್ನಂಥ ಕ್ರಿಮಿನಲ್ ಹೋಗಿ ಮೇಯರ್ ಆಗಿದ್ದಾನಲ್ಲ, ನೋಡು ಈಗ ಹೆಂಗಾಗಿದೆ ಅಂತಂತೇಳಿ, ಒಂದು ತಿಂಗಳೊಳಗೆ ಏನಾದ್ರು ನಿನ್ನನ್ನು ಅಧಿಕಾರದಿಂದ ಕೆಳಗಿಳಿಸ್ಲಿಲ್ಲ ಅಂತಂತೇಳಿದ್ರೆ ನಾನು ನಮ್ಮ ಅಪ್ಪಗೆ ಹುಟ್ಟಿಲ್ಲ ಅಂತಂತೆಲ್ಲ ಸವಾಲು ಹಾಕ್ಬಿಟ್ಟು ಹೋಗಿರ್ತಾನೆ. ಅದೇ ಥರ ಮಾರನೇ ದಿನ ಬಂದ್ಬಿಟ್ಟು ರಿಸಿಗ್ನೇಷನ್ ಲೆಟ್ರ್ ಕೊಡಬೇಕು ಅಂತಂತೇಳ್ಬಿಟ್ಟು ನೋಡ್ತಾನೆ. ಅದರಲ್ಲಿ ಪ್ರಾಬ್ಲಮ್ ಏನಾಗಿರುತ್ತಪ್ಪ ಅಂತಂತೇಳಿದ್ರೆ, ಗ್ಯಾಲೋಗೆ ತುಂಬ ಜನ ಪೊಲೀಸ್ ಆಫೀಸರ್ಸ್ಗಳು ಫಾಲೋ ಮಾಡ್ತಾ ಇರ್ತಾರೆ. ಅವನೊಬ್ಬ ರಿಸಿಗ್ನೇಷನ್ ಲೆಟ್ರ್ ಕೊಟ್ಟ ಅಂತಂದ್ರೆ ಸಾಕು, ಎಲ್ಲರೂ ರಾಜೀನಾಮೆ ಕೊಡೋದಕ್ಕೆ ಬಂದ್ಬಿಡ್ತಾರೆ. ಹಿಂಗಾದ್ರೆ ಅಧಿಕಾರ ನಡೆಸೋದಕ್ಕೆ ತುಂಬಾನೇ ತೊಂದರೆ ಆಗ್ತಾ ಇರುತ್ತೆ. ಆದರೆ ಮೊದಲೇ ನಮ್ಮ ಕಿಂಗ್ ಪಿನ್ನು ಕ್ರಿಮಿನಲ್ಲು ಸುಮ್ಮನೆ ಬಿಡ್ತಾನ. ಅವನ ಸೆಕೆಂಡ್ ಸೆಟಪ್ಪನ್ನು ಹುಡುಕಿ ಅವನ ಹೆಂಡತಿ ಮಕ್ಕಳು ಫೋಟೋನ ತೋರಿಸ್ಬಿಟ್ಟು ಅವನಿಗೆ ಬ್ಲ್ಯಾಕ್ ಮೇಲ್ ಮಾಡಿ ರಾಜೀನಾಮೆ ಕೊಡದಿರೋ ರೀತಿ ರಾಜಿ ಮಾಡ್ಕೊಂಡ್ಬಿಡ್ತಾನೆ. ಇನ್ನೊಂದು ಕಡೆ ವೆನಿಸಾ ಇವನಿಗೆ ಪೊಲಿಟಿಕಲಿ ಸಪೋರ್ಟ್ ಮಾಡ್ತಾ ಇರೋದಿಲ್ಲ. ಯಾಕೆ ಅಂತಂತೇಳಿದ್ರೆ ಹಳೆ ದ್ವೇಷ, ಸೆಂಟ್ರಲ್ಲೇ ಬಿಟ್ಟು ಓಡೋಗ್ಬಿಟ್ಟಿದ್ನಲ್ಲ ಇವನು ಅಂತಂತೇಳಿ. ಅದಕ್ಕೆ ಆ ಕೋಪನೆಲ್ಲ ತಣ್ಣಗೆ ಮಾಡ್ಕೊಂಡು ಸಂಸಾರ ಸರಿ ಮಾಡ್ಕೋಬೇಕು ಅಂತಂತೇಳಿ ಒಬ್ರು ಥೆರಪಿಸ್ಟ್ ಹತ್ರ ಸೀಕ್ರೆಟ್ ಆಗಿ ಅಪಾಯಿಂಟ್ಮೆಂಟ್ ತಗೊಂಡು ಡೀಲ್ ಮಾಡ್ತಾ ಇರ್ತಾರೆ. ಆ ಥೆರಪಿಸ್ಟ್ ಬೇರೆ ಯಾರೂ ಅಲ್ಲ, ನಮ್ಮ ಲಾಯರ್ ಅಣ್ಣ ಡವ್ವು ಗ್ಲೆನ್ನೆ. ಇದೆಲ್ಲ ಕಿಂಗ್ ಪಿನ್ ಕತೆ. ಆದರೆ ಇನ್ನು ಲಾಯರ್ ಅಣ್ಣ ಏನು ಮಾಡ್ತಿರ್ತಾನಪ್ಪ ಅಂತಂತೇಳಿದ್ರೆ, ಹೆಕ್ಟರ್ ಅಯಾಲ ಕೇಸು ಅವನಿಗೆ ಸಿಕ್ಬಿಡುತ್ತೆ. ಅದೆಂಗಪ್ಪ ಅಂತಂತೇಳಿದ್ರೆ, ಯಾವುದೋ ಒಂದು ವಿಚಾರಕ್ಕೆ ಹಿಂಗೆ ಪೊಲೀಸ್ ಸ್ಟೇಷನಿಗೆ ಹೋಗಿರ್ತಾನೆ. ಆದರೆ ಅಲ್ಲಿ ಹೆಕ್ಟರ್ ಅಯಾಲಗೆ ಹಿಡ್ಕೊಂಡು ಹಿಗ್ಗ ಮುಗ್ಗ ಹೊಡಿತಾ ಇರ್ತಾರೆ. ಅಂದರೆ ಶನ್ಯಾನ್ ಕೊಲೆನ ಬೇಕಂತಾನೆ ಮಾಡಿರೋದು, ಅದನ್ನು ಒಪ್ಕೊಳತ್ತಂತೇಳಿ ಕನ್ವಿಕ್ಷನ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದರೆ ಅವನು ಒಪ್ಕೊಳ್ತಾ ಇರೋದಿಲ್ಲ. ಇವನಿಗೆ ಆ ವಿಚಾರ ಗೊತ್ತಾಗ್ಬಿಟ್ಟು ಹಯಾಲ ಹತ್ರ ಹೋಗ್ಬಿಟ್ಟು ಮಾತಾಡ್ತಾನೆ. ಅದರಲ್ಲೂ ನಮ್ಮ ಲಾಯರ್ ಅಣ್ಣ ಗುಂಡಿಗೆ ಶಬ್ದದಲ್ಲೇನೆ ಸತ್ಯನ ಇಲ್ಲ ಸುಳ್ಳ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋ ಅಂತ ಗಂಡು ಸುಮ್ಮನೆ ಬಿಡ್ತಾನ. ಹಯಾಲ ಹೇಳಿದ್ದನ್ನೆಲ್ಲ ಪೂರ್ತಿ ಕೇಳಿಸ್ಕೊಂಡ್ಬಿಟ್ಟು ಅವ್ನು ಹೇಳ್ತಿರೋದ್ರಲ್ಲಿ ನಿಜ ಇದೆ ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಾಗುತ್ತೆ. ಅದರಲ್ಲೂ ನಮ್ಮ ಲಾಯರ್ ಅಣ್ಣ ಅರೆಸ್ಟ್ ಆಗಿರೋರಿಗೆ ಜಾಮೂನ್ ಕೊಡಿಸೋದು, ಜೈಲಲ್ಲಿರೋರಿಗೆ ಬೇಲ್ ಕೊಡಿಸೋದು, ಬೇಲ್ಪುರಿ ಕೊಡಿಸೋದು, ಇದರಲ್ಲೆಲ್ಲ ತುಂಬ ಫೇಮಸ್ಸು. ಈ ಕೇಸು ಹಂಗೆ ಆಗುತ್ತೆ ಅಂತ ಅನ್ಕೊಳ್ತಾನೆ. ಆದರೆ ಆಪೋಸಿಟ್ ಆಗಿ ಪೊಲೀಸರ ಪರವಾಗಿ DA ಆಫೀಸರು ಹಾಕ್ಬರ್ಗು ನಿಂತಿರ್ತಾನೆ. ಅದರಲ್ಲೂ ಪೊಲೀಸರನ್ನೇ ಕೊಲೆ ಮಾಡಿರೋ ಕೇಸ್ ಆಗಿರೋದ್ರಿಂದ
ಜಡ್ಜ್ ಆಗಿರುವಂಥ ಕೂಪರು ಬೇಲು ಇಲ್ಲ ಬೇಲ್ಪುರಿನೂ ಇಲ್ಲ ಜಾಗ ಖಾಲಿ ಮಾಡು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಜೊತೆಗೆ ಹೆಕ್ಟರ್ಗೆ ಅವನ ಫ್ಯಾಮಿಲಿ ಸಪೋರ್ಟ್ ಕೂಡ ಇರೋದಿಲ್ಲ. ಅದಕ್ಕೋಸ್ಕರ ಅದ್ರ ಬಗ್ಗೆ ಎಲ್ಲ ವಿಚಾರಿಸು, ಅವ್ನ ಬ್ಯಾಕ್ಗ್ರೌಂಡ್ ಏನು ಎತ್ತ ಎಲ್ಲ ತಿಳ್ಕೊ ಅಂತೇಳಿರಿ ಚೆರ್ರಿಗೆ ಹೇಳಿರ್ತಾನೆ ನಮ್ಮ ಲಾಯರ್ ಅಣ್ಣ. ಅದಕ್ಕೋಸ್ಕರನೇ ಕ್ರಿಸ್ಟಿನ್ ಮತ್ತು ಚೆರ್ರಿ ಇಬ್ಬರೂ ಹೆಕ್ಟರ್ ಮನೆಗೆ ಹೋದಾಗ ಚೆರ್ರಿ ಅಲ್ಲೇ ಕಳ್ಳಾಟ ಆಡ್ಕೊಂಡು ಅವ್ನ ಮನೇನ ಸ್ವಲ್ಪ ಕೆಬಕ್ದಾಗ ಗೊತ್ತಾಗುತ್ತೆ ಹೆಕ್ಟರ್ ಬೇರೆ ಯಾರೂ ಅಲ್ಲ, ಅವನೇ ವೈಟ್ ಹುಲಿಯಾ ಅಂತಂತೇಳಿ. ಈ ವಿಚಾರನ ಚೆರ್ರಿ ಮ್ಯಾಟ್ಗೆ ತಿಳಿಸ್ತಾನೆ. ಅವನವಾಗ ಹೆಕ್ಟರ್ ಹತ್ರ ಬಂದ್ಬಿಟ್ಟು ಮಾತಾಡ್ತಾನೆ. ಅಲ್ಲ ಗುರು, ನೀನೊಬ್ಬ ವಿಜಿಲ್ಯಾಂಟಿ ಆಗಿ ವಿತೌಟ್ ಮಾಸ್ಕು ವಿತೌಟ್ ಸೂಟು ಯಾಕಿಂತ ದುಸ್ಸಾಹಸಕ್ಕೆಲ್ಲ ಕೈ ಹಾಕಕ್ಕೆ ಹೋಗಿದ್ದೆ ಅಂತ. ಆದರೆ ಏನು ಮಾಡೋದು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಈ ಹೀರೋಗಳ ಹುಟ್ಟುಗುಣ. ಜೊತೆಗೆ ಇವನು ಹೆಂಡತಿ ಮಕ್ಕಳ ಜೊತೆ ಎಲ್ಲ ಜಗಳ ಮಾಡ್ಕೊಂಬಿಟ್ಟು ಸ್ವಲ್ಪ ಸ್ಟ್ರಗಲಲ್ಲಿರ್ತಾನೆ. ಜೊತೆಗೆ ಕಿಂಗ್ ಪಿನ್ನ ಹೊಸ ರೂಲ್ಸ್ ಬೇರೆ, ಹಂಗಾಗಿ ಆ ಮೂಮೆಂಟ್ಗೆ ಅವನಿಗೆ ಬೇರೆ ಆಪ್ಷನ್ ಇರಲ್ಲ. ಹಂಗಾಗಿ ಅವನು ನಿಕ್ಕಿ ಟಾರಸ್ಗೆ ಹೆಲ್ಪ್ ಮಾಡೋದಕ್ಕೆ ಹೋಗಿರ್ತಾನೆ. ಆದರೆ ಅವನೇ ನಿಕ್ಕಿ ಟಾರಸ್ ಅಂತೇಳ್ಬಿಟ್ಟು ಇಲ್ಲಿ ಹೆಕ್ಟರ್ಗೂ ಗೊತ್ತಿರಲ್ಲ. ಇವನು ಕಾಪಾಡಿರೋ ವ್ಯಕ್ತಿ ಯಾರು ತಿಳ್ಕೊಂತಂತೇಳಿ ಚೆರ್ರಿಗೂ ಕೂಡ ತಿಳಿಸಿರ್ತಾನೆ. ಅವನು ಆ ಕೆಲಸದಲ್ಲೂ ಕೂಡ ಬ್ಯುಸಿಯಾಗಿರ್ತಾನೆ. ಆದರೆ ಮ್ಯಾಟ್ ಕಡೆಯವರು ಹೆಕ್ಟರ್ರೇ ವೈಟ್ ಟೈಗರು ಅಂತನ್ನೋ ವಿಚಾರನ ಕಂಡಿಡ್ದಿರೋದು ಆಲ್ರೆಡಿ ಎಲ್ಲ ಕಡೆ ವೈರಲ್ ಆಗೋಗ್ಬಿಟ್ಟಿರುತ್ತೆ. ಅದು DA ಆಫೀಸ್ ತನಕನೂ ಕೂಡ ತಲುಪಿರುತ್ತೆ. ಇದರಿಂದ ಹಾಕ್ಬರ್ಗು ಏನಾದ್ರು ಕಿತಾಪತಿ ಮಾಡಿ ಇವನು ವಿಜಿಲೆಂಟಿ ಆಗಿರೋದಕ್ಕೇನೆ ಪೊಲೀಸರ ಮೇಲೂ ಕೂಡ ಕೈ ಮಾಡೋದಕ್ಕೆ ಇವನು ಏಸಿಲ್ಲ ಅಂತಂತೇಳಿ ಕೋರ್ಟ್ ಮುಂದೆ ವಾದ ಮಾಡ್ಬಿಟ್ರೆ ಕಷ್ಟ ಅಂತಂತೇಳಿ ನೇರವಾಗಿ ಹೋಗಿ ಜಡ್ಜ್ ಹತ್ರನೇ ಮಾತಾಡ್ತಾನೆ. ಅಲ್ಲಿ ಹಾಕ್ಬರ್ಗೂ ಕೂಡ ಬಂದಿರ್ತಾನೆ. ಹೆಕ್ಟರು ವೈಟ್ ಟೈಗರ್ ಅನ್ನೋ ಪ್ರೂಫನ್ನ ಕೋರ್ಟ್ ಮುಂದೆ ಇಡಬಾರ್ದು. ಯಾಕಂತಂತೇಳಿದ್ರೆ ಆ ಜಾಗಕ್ಕೆ ಅವನೇನೋ ಆ ಸೂಟ್ ಹಾಕೊಂಡ್ಬಿಟ್ಟು ಬಂದಿರಲಿಲ್ಲ. ಆ್ಯಸ್ ಎ ನಾರ್ಮಲ್ ಸಿವಿಲಿಯನ್ ಥರನೇ ಬಂದಿದ್ದ. ಮತ್ತು ಆ ಘಟನೆಗೆ ಸಂಬಂಧಪಟ್ಟಂಗೆ ಮಾತ್ರ ಮಾತಾಡಬೇಕು ಹೊರತು ಅವನೊಬ್ಬ ಹೀರೋ ಅಥವಾ ಅವನೊಬ್ಬ ವಿಜಿಲೆನ್ಸಿ ಅಂತಂತೇಳ್ಬಿಟ್ಟು ಏನಾದರೂ ಕೋರ್ಟಿಗೆ ಗೊತ್ತಾಗ್ಬಿಟ್ರೆ ಆಮೇಲೆ ಪಕ್ಷಪಾತ ಮಾಡೋವಂಥ ಚಾನ್ಸಸ್ ಇರುತ್ತೆ. ಹಂಗಾಗಿ ಈ ಪ್ರೂಫನ್ನ ನೀವು ಒಪ್ಕೊಳ್ಬಾರ್ದು ಅಂತಂತೇಳ್ಬಿಟ್ಟು ಜಡ್ಜ್ ಹತ್ರ ಮಾತಾಡ್ತಾನೆ. ಅವರು ಕೂಡ ಕನ್ವಿನ್ಸ್ ಆಗ್ತಾರೆ, ಓಕೆ ಇಲ್ಲಿ ತಪ್ಪು ಮಾಡಿರೋದು ಹೆಕ್ಟರ್ ಹಯಾಲ, ವೈಟ್ ಟೈಗರ್ ಅಲ್ಲ, ಹಂಗಾಗಿ ಇದನ್ನು ಈ ಪರ್ಟಿಕ್ಯುಲರ್ ಸಬ್ಜೆಕ್ಟಾಗೇ ಮಾತ್ರ ತಗೊಳ್ತೀವಿ ಅಂತಂತೇಳಿ. ಓಕೆ, ಇದೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ಚೆರ್ರಿಗೆ ಹೆಕ್ಟರ್ ಸೇವ್ ಮಾಡಿರುವಂಥ ಹುಡುಗ ಯಾರು ಅಂತಂತೇಳ್ಬಿಟ್ಟು ಕಂಡಿಡಿಯೋಕ್ಕಾಗದೇ ಇಲ್ಲ. ಆದರೆ ಮ್ಯಾಟು ಮತ್ತು ಅವನ ಕಡೆಯವರು ನಿಕ್ಕಿ ಟಾರಸ್ನ ಹುಡುಕ್ತಿದ್ದಾರೆ ಅಂತನೋ ವಿಚಾರ ಪೊಲೀಸ್ ಆಫೀಸರ್ ಫೌಲ್ ಮತ್ತು ಅವನ ಜೊತೆಲಿರೋರಿಗೆ ಗೊತ್ತಾಗಿ ಅವನನ್ನು ಅವತ್ತು ಸಾಯಿಸಬೇಕು ಅಂತಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾರೆ. ಆ ವಿಚಾರನ ಸೀಕ್ರೆಟಾಗಿ ಮ್ಯಾಟ್ ಕೇಳಿಸ್ಕೊಂಡ್ಬಿಟ್ಟು ಅವ್ರು ಬರೋದಕ್ಕಿಂತ ಮುಂಚೆನೇ ನಿಕ್ಕಿ ಟಾರಸ್ನ ಮನೆಯನ್ನು ಹುಡುಕ್ಬಿಟ್ಟು ಅವನನ್ನ ಅಲ್ಲಿಂದ ತಪ್ಪಿಸ್ಕೊಳ್ಳೋ ರೀತಿ ಮಾಡಿಬಿಡ್ತಾನೆ. ಕೆಲವೇ ಫ್ಯೂ ಸೆಕೆಂಡ್ಸ್ಗಳ ಮುಂಚೆ ನಿಕ್ಕಿನ ಮನೆಯಿಂದ ಆಚೆ ಕಳಿಸ್ತಾನೆ. ಚೆರ್ರಿನ ಮೀಟಾಗೋ ಅವ್ನು ನಿನಗೆ ಸೇವ್ ಮಾಡ್ತಾನೆ ಅಂತಂತೇಳ್ಬಿಟ್ಟು ಅವನ್ನ ಬಚಾವ್ ಮಾಡ್ಬಿಟ್ಟು ಕಳಿಸ್ತಾನೆ. ಆದರೆ ಆಫೀಸರ್ ಪೋವೆಲ್ ಹತ್ರ ಇವನು ತಗೊಳಕ್ಕೊಳ್ತಾನೆ. ನಿಕ್ಕಿ ತಪ್ಪಿಸ್ಕೊಂಡ ಅನ್ನೋ ಸಿಟ್ಟಿಗೆ ಇವನು ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಆದರೆ ಏನು ಮಾಡೋದು, ನಮ್ಮ ಲಾಯರ್ ಅಣ್ಣ ವಿಜಿಲೆಂಟಿ ಲೈಫನ್ನೆಲ್ಲ ಬಿಟ್ಬಿಟ್ಟಿದ್ದಾನೆ. ಏನೋ 4 ಕೊದೆ ಹೊಡೆದ್ಬಿಟ್ಟು ಹೋಗ್ತಾರೆ ಅಂತಂತ ಅನ್ಕೊಂಡ್ರೆ ಇವ್ರು ಕೊಲ್ಲೋದಕ್ಕೆ ಬಂದ್ಬಿಟ್ರೆ ಬಿಡ್ತಾನ, ಇಬ್ರಿಗೂ ಗ್ರಾಚಾರ ಬಿಡಿಸ್ಬಿಡ್ತಾನೆ. ಆ್ಯಂಡ್ ಈ ಸೀನ್ನಲ್ಲಿ ನೀವು ಒಂದು ವಿಚಾರನ ಅಬ್ಸರ್ವ್ ಮಾಡಬೇಕು. ಏನಪ್ಪ ಅಂತಂತೇಳಿದ್ರೆ ಆಫೀಸರ್ ಪೋವೆಲ್ ಇರ್ತಾನಲ್ಲ, ಅವನ ಕೈನಲ್ಲಿ ಮತ್ತು ಅವನಿಗೆ ಸಪೋರ್ಟ್ ಮಾಡ್ತಿರುವಂಥ ಬೇರೆ ಬೇರೆ ಆಫೀಸರ್ಗಳ ಕೈ, ಕಾಲಲ್ಲಿ, ಕುತ್ತಿಗೆನಲ್ಲಿ ಇಲ್ಲೆಲ್ಲ ಪನಿಷರ್ನ ಟ್ಯಾಟೂ ಇರುತ್ತೆ. ಇವ್ರಿಗೂ ಪನಿಷರ್ಗೂ ಏನಾದರೂ ಕನೆಕ್ಷನ್ ಇದೆಯಾ ಅಂತಂತೇಳ್ಬಿಟ್ಟು ಇಲ್ಲಿ ನಮಗೆ ಡೌಟ್ ಬರುತ್ತೆ. ಏನು ಕನೆಕ್ಷನ್ ಆದರೂ ಇರಲಿ, ಆದರೆ ನಮ್ಮ ಲಾಯರ್ ಅಣ್ಣ ಮಾತ್ರ ಇವರಿಬ್ಬರಿಗೂ ನಾಯಿ ಕೊಡ್ದಂಗೆ ಹೊಡೆದು ಅಲ್ಲಿಂದ ನಾರ್ಮಲಾಗಿ ಮನೆ ಕಡೆ ಹೊರಟು ಬಿಡ್ತಾನೆ. ಇಲ್ಲಿಗೆ ಈ ಎಪಿಸೋಡು ಎಂಡ್ ಆಗುತ್ತೆ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಕತೆ ಏನಾಯಿತು ಅಂತೇಳ್ಬಿಟ್ಟು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಇದೇ ಥರ ನಮ್ಮ ಚಾನಲ್ನ ನೋಡ್ತಾ ಇರಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.